ಪ್ರೀತಿಯ ಶರಣಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದ, ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ, ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ, ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದಿರಿತು ಎಲ್ಲೋ ಮನದ ಬಾಳು, ಹೊರಟನೆತ್ತ ಕಾಮ ಕ್ರೋಧವ ದಾಟಿ ಮದ ಮಾತ್ಸರ್ಯವ ತುಳಿದು ಮೋಹ ಲಾಭವ ಮೇಟಿ ಅಡಿಕಿತ್ತಿಟ್ಟ, ಇದೋ ತಗ್ಗು ಅದೋ ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ. ಇದು ಕನ್ನಡದ ಕವಿ ದ ರಾ ಬೇಂದ್ರೆಯವರು ಬುದ್ಧರ ಬಗ್ಗೆ ಬರೆದ ಕಾವ್ಯ. ಬುದ್ಧ ಅನ್ನೋ ವ್ಯಕ್ತಿ ಇದ್ರು, ಜಗವೆಲ್ಲ ಮಲಗಿರಲು ಅವರು ಎದ್ದಿದ್ರು, ಎಲ್ಲವನ್ನು ತ್ಯಜಿಸಿ ನಿಂತರು ಅಂತ ದ ರಾ ಬೇಂದ್ರೆಯವರು ಬರೆದಿದ್ದಾರೆ. ಇಲ್ಲಿ ಜಗವೆಲ್ಲ ಮಲಗಿರಲು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಜಗವೆಲ್ಲ ಮಲಗಿರಲು ಅಂದರೆ ರಾತ್ರಿಯಲ್ಲಿ ಎದ್ದ ಅಂತ ಅಲ್ಲ. ಜಗತ್ತು ಕೆಟ್ಟತನದಿಂದ ದುಷ್ಟತನದಿಂದ ಇದ್ದಾಗ ಬುದ್ಧರು ಜನಿಸಿದರು ಅಂತ ದ ರಾ ಬೇಂದ್ರೆಯವರು ಹೇಳಿದ್ದಾರೆ. ಈ ಮಣ್ಣಿನಲ್ಲಿ ಹುಟ್ಟಿದ ಒಂದು ಶಕ್ತಿ ಅದು. ಇವತ್ತು ವಿಶ್ವದಲ್ಲಿ ಭಾರತೀಯ ಸಂಸ್ಕೃತಿಗೆ ಇಷ್ಟು ಶ್ರೀಮಂತಿಕೆ ಇದೆ ಅಂದರೆ ಆ ಶ್ರೀಮಂತಿಕೆ ತುಂಬುವಲ್ಲಿ ಬುದ್ಧರ ಪಾತ್ರ ಕೂಡ ಅತ್ಯಂತ ದೊಡ್ಡದು. ಈ ವರದಿಯಲ್ಲಿ ಅವರ ತತ್ವಗಳ ಬಗ್ಗೆ ನೋಡೋಣ. ಜಗತ್ತು ಬುದ್ಧರನ್ನು ಏಕೆ ಅಷ್ಟು ಗೌರವಿಸುತ್ತೆ, ಮತ್ತು ಇವತ್ತಿಗೂ ಚೈನಾದಿಂದ ಜಪಾನ್ ತನಕ, ಅಮೇರಿಕಾದಿಂದ ಇಂಡೋನೇಷ್ಯಾ ತನಕ ಯಾಕೆ ಬುದ್ಧರನ್ನು ಕಂಡ್ರೆ ಜನ ಅಷ್ಟು ಇಷ್ಟಪಡ್ತಾರೆ? ಅದು ಏಕೆ? ಈ ಒಬ್ಬ ಮನುಷ್ಯ ಜಗದಗಲ ಹರಡಿಬಿಟ್ಟರು. ಕೇವಲ ಶಾಂತಿಯಿಂದಲೇ ಜಗತ್ತನ್ನು ಹೇಗೆ ಗೆದ್ದರು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರತೀಯರಾದ ನಾವು ಬುದ್ಧರ ಈ ಯಶೋಗಾಥೆಯನ್ನು ಕೊನೆ ತನಕ ನಾವು ಮಿಸ್ ಮಾಡದೆ ತಿಳ್ಕೊಳ್ಳೇಬೇಕು. ಯಾಕಂದರೆ ಇವತ್ತು ಈ ಜಗತ್ತು ಅವರನ್ನು ಗೌರವಿಸುತ್ತೆ, ಅವರಿಗೆ ಕೈ ಮುಗಿಯುತ್ತೆ. ಆದರೆ ಅಂತಹ ಬುದ್ಧರು ನಡೆದಾಡಿದ ಈ ಮಣ್ಣಿನಲ್ಲಿ ಅವರ ತತ್ವಗಳು ಕಣ್ಮರೆ ಆಗ್ತವೆ. ನಿಜವಾಗ್ಲೂ ಕಚೇರಿಗಳಲ್ಲಿ ಮನೆಗಳಲ್ಲಿ ಇವರ ಮೂರ್ತಿ ಇಟ್ಕೊಳ್ಳೋಕ್ಕೆ ಸೀಮಿತ ಆಗ್ತಾ ಇದೆ. ಅದು ಒಂದು ಲೆಕ್ಕದಲ್ಲಿ ನೋಡಿದಾಗ ದೊಡ್ಡ ಸ್ಟ್ರೆಂತ್ ಕೂಡ ಹೌದು. ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಅವ್ರ ಮೂರ್ತಿ ಇಟ್ಕೊಳ್ತಾರೆ. ತುಂಬ ಜನಕ್ಕೆ ಫ್ಯಾಷನ್ ಕೂಡ ಆಗ್ಬಿಟ್ಟಿದೆ ಇದು. ಆದರೆ ಮತ್ತೊಂದು ಹ್ಯಾಂಗಲ್ನಲ್ಲಿ ನೋಡಿದಾಗ ಅವರು ನಡೆದಾಡಿದ ಭೂಮಿಯಲ್ಲೇ ಅವರ ತತ್ವಗಳನ್ನು ಅನುಸರಿಸೋರ ಸಂಖ್ಯೆ ಅಥವಾ ಬುದ್ಧಿಸ್ಟ್ ಧರ್ಮವನ್ನೇ ಫಾಲೋ ಮಾಡಬೇಕು ಅಂತ ಏನಲ್ಲ, ಅವರ ಪ್ರಿನ್ಸಿಪಲ್ ಫಾಲೋ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಅದರಲ್ಲಿ ಬೇಜಾರಿನ ವಿಚಾರ ಕೂಡ ಇದೆ. ಸೊ ಅವರ ತತ್ವಗಳನ್ನು ನೋಡಿ ನಾವು ಒಂಚೂರಾದರೂ ಅದನ್ನು ಫಾಲೋ ಮಾಡೋ ಪ್ರಯತ್ನ ಮಾಡೋಣ. ಗೆಳೆಯರೇ, ಬುದ್ಧರ ಬೋಧನೆಗಳು ವಿಜ್ಞಾನ ಥರ ಸಂಕೀರ್ಣನೂ ಅಲ್ಲ, ಗಣಿತದ ಥರ ಕ್ಲಿಷ್ಟಕರವೂ ಅಲ್ಲ. ಬುದ್ಧರ ತತ್ವಗಳು ಹಗುರ ಹಾಗೂ ಸಿಂಪಲ್, ಸರಳ. ಒಂದೇ ಮಾತಲ್ಲಿ ಹೇಳೋದಾದರೆ ಮನುಷ್ಯತ್ವ ತುಂಬಿದ ಉತ್ತಮ ಜೀವನವನ್ನು ಬುದ್ಧರು ತಮ್ಮ ಬೋಧನೆಗಳ ಮೂಲಕ ಹೇಳಿಕೊಟ್ಟು ಹೋಗಿದ್ದಾರೆ. ಹೀಗೇನೆ ಜಗತ್ತು ಬುದ್ಧರ ಬೋಧನೆಗಳನ್ನು ಒಪ್ಪಿಕೊಳ್ಳೋದು. ಮನುಷ್ಯ ಇವತ್ತು ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಮನುಷ್ಯನ ಈ ದುಃಖಭರಿತ ಜೀವನದ ಮೂಲ ಯಾವುದು? ಮನುಷ್ಯ ನಿಜವಾಗಿಯೂ ಬದುಕಬೇಕಾಗಿರುವುದು ಹೇಗೆ ಅನ್ನೋದನ್ನು ಬುದ್ಧರು ಸುಮಾರು 2,500 ವರ್ಷಗಳ ಹಿಂದೆಯೇ ಹೇಳಿಬಿಟ್ರು. ಅವರ ಬೋಧನೆಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬುದ್ಧರ ಬೋಧನೆಗಳು 4 ಮೂಲ ತತ್ವಗಳು, 4 ಆರ್ಯ ಸತ್ಯಗಳು. ಅವು ಯಾವಂದರೆ ಅಷ್ಟಾಂಗ ಮಾರ್ಗಗಳು ಅಂತ ಡಿವೈಡ್ ಮಾಡಲಾಗಿದೆ. ಈಗ ನಾವು ಅವರ 4 ಮೂಲ ತತ್ವಗಳ ಬಗ್ಗೆ ನೋಡೋಣ. ಇವು ಮನುಷ್ಯರ ಆಚರಣೆಗೆ ತರಲೇಬೇಕಾದ ಬೇಸಿಕ್ ಅಂದರೆ ಮೂಲ ತತ್ವಗಳು. ಇವುಗಳ ಮೂಲಕವೇ ನಾವು ಜಗತ್ತನ್ನು ಕಟ್ಟಬೇಕು, ಜೀವನವನ್ನು ನಡೆಸಬೇಕು ಅಂತ ಬುದ್ಧರು ಹೇಳ್ತಾರೆ. ಈ ಪೈಕಿ ಮೊದಲನೆಯದು ಸತ್ಯ. ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂದರೆ ಅದು ಸತ್ಯದ ಮೂಲಕ ಮಾತ್ರ ಅನ್ನೋದು ಬುದ್ಧರ ಒಪಿನಿಯನ್ ಆಗಿತ್ತು. ಇಡೀ ಪ್ರಪಂಚ ಸುಳ್ಳಿನಿಂದ ಮುಕ್ತಿ ಹೊಂದಬೇಕು. ಹಾಗಾದಾಗ ಮಾತ್ರ ಜಗತ್ತಿನಲ್ಲಿ ನಂಬಿಕೆಗಳು, ನೈತಿಕತೆ ಇರೋರು ಸಾಧ್ಯ. ಈ ಕಾರಣದಿಂದ ನಾವು ಸತ್ಯದ ಪರವಾಗಿ ನಾವು ಸತ್ಯವನ್ನು ರೂಢಿಸಿಕೊಳ್ಳಬೇಕು. ಸತ್ಯದ ಆಧಾರದ ಮೇಲೆ ನಾವು ಜೀವನ ನಡೆಸಬೇಕು ಅನ್ನೋದು ಬುದ್ಧರ ಮಾತಾಗಿತ್ತು. ಇನ್ನು 2ನೆಯ ಮೂಲ ತತ್ವ ಅಂದರೆ ಅಹಿಂಸೆ. ಅಂದರೆ ಯಾರು ಯಾವುದಕ್ಕೂ ನೋವು ಮಾಡಬಾರ್ದು ಅನ್ನೋದು ಇದರ ಅರ್ಥ ಆಗಿತ್ತು. ಹಿಂಸೆ ಜಗತ್ತಿನ ನಾಶದ ಮಾರ್ಗ. ಹಿಂಸೆಯಿಂದ ಸಾಧಿಸೋದು ಏನೂ ಇಲ್ಲ. ಹಾಗಾಗಿ ಹಿಂಸೆ ಮಾಡಬಾರ್ದು ಅನ್ನೋದು ಬುದ್ಧರ ಬೋಧನೆ ಆಗಿತ್ತು. ಇನ್ನು 3ನೆಯದು ಅಸ್ಥೇಯ. ಅಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು ಅನ್ನೋ ಅರ್ಥ ಬರುತ್ತೆ. ಮನುಷ್ಯ ನೈತಿಕವಾಗಿರಬೇಕು. ಕಳ್ಳತನ ಮನುಷ್ಯತ್ವಕ್ಕೆ ವಿರುದ್ಧವಾದುದು. ಅದು ಮನುಷ್ಯರನ್ನು ದುರಾಸೆಗಳಿಗೆ ಎಳೆದುಕೊಂಡು ಹೋಗುತ್ತೆ.
ಕಳ್ಳತನದಿಂದ ಮತ್ತೊಬ್ಬರ ಬದುಕು ಕೂಡ ದುಸ್ತರವಾಗುತ್ತೆ. ಹೀಗಾಗಿ ಕಳ್ಳತನ ಮಾಡಬಾರ್ದು ಅನ್ನೋದು ಬುದ್ಧರ ಅಭಿಪ್ರಾಯ. ಬರೀ ಕದಿಯೋದು ಅಂತಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ನಾವು ಇಲ್ಲಿ ಸೇರಿಸ್ಬೋದು. ಇದಕ್ಕೆ ಇನ್ನೊಬ್ಬರಿಗೆ ಮೋಸ ಮಾಡೋರು, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು, ಇನ್ನೊಬ್ಬರ ಗಳಿಕೆ ಮೇಲೆ ಕಣ್ಣು ಹಾಕೋರು, ಇನ್ನೊಬ್ಬರಿಗೆ ಸೇರಿದ್ದನ್ನು ನನಗೆ ಬೇಕು ಅಂತ ಬಯಸೋರು, ಇದೆಲ್ಲವೂ ಕೂಡ ಇದಕ್ಕೆ ನಾವು ಸೇರಿಸ್ಬೋದು. ಬುದ್ಧರ 4ನೇ ವ್ಯಾಖ್ಯಾನ ಅಂದರೆ ಬ್ರಹ್ಮಚರ್ಯೆ. ಬುದ್ಧರು ಬೋಧಿಸಿದ 4 ಮೂಲ ತತ್ವಗಳಲ್ಲಿ ಬ್ರಹ್ಮಚರ್ಯ ಕೂಡ ಒಂದು. ಅಂದರೆ ಪರಿಶುದ್ಧವಾದ ಜೀವನ ಮಾಡಬೇಕು, ಪಾವಿತ್ರತೆಯ ಜೀವನ ಮಾಡಬೇಕು ಅನ್ನೋದು ಇದರ ಅರ್ಥ. ಇಲ್ಲಿ ಎಗೇನ್ ಮಹಾವೀರರ ಬ್ರಹ್ಮಚರ್ಯ ಬೋಧನೆ ರೀತಿಯಲ್ಲೇ ಬುದ್ಧರು ಕೂಡ ಬ್ರಹ್ಮಚರ್ಯಕ್ಕೆ 2 ರೀತಿಯ ವ್ಯಾಖ್ಯಾನ ಇದೆ. ಒಂದು ವ್ಯಾಖ್ಯಾನ ಅಂದರೆ ಮದುವೆ ಆಗಬಾರ್ದು ಅಂತಲೂ ಕೂಡ ಹೇಳಿದ್ರು. ಅದು ಹೆಂಗ್ರಿ ಸಾಧ್ಯ? ಹಂಗೆ ನೋಡೋದಾದರೆ ಯಾರು ಜಗತ್ತಿನಲ್ಲಿ ಮದುವೆನೇ ಆಗಿಲ್ವಾ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆ ಜನಿಸೋದೇ ಇಲ್ಲ ಅಂತ ಹೇಳಿದರೆ ಮನುಷ್ಯತ್ವನೇ ಎಂಡಾಗಿ ಆಗಿಬಿಡುತ್ತಲ್ಲ, ಮುಂದುವರಿಯೋದೇ ಇಲ್ವಲ್ಲ ಮುಂದಿನ ಪೀಳಿಗೆ. ಸೊ ಹಂಗಲ್ಲ, ಬುದ್ಧರು ಹೇಳಿದ ಬ್ರಹ್ಮಚರ್ಯ ಅಂದರೆ ಆ ರೀತಿಯಲ್ಲ. ಅವರು ಇಡೀ ಜಗತ್ತಿಗೆ ಹೇಳಿರೋದು ಏನಂದರೆ ಪಾವಿತ್ರತೆಯ ದೃಷ್ಟಿಯಿಂದ ಹೇಳಿದ್ದಾರೆ. ಅಂದರೆ ಮನುಷ್ಯನ ಶುದ್ಧತೆಯಿಂದ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ. ಯಾವುದೇ ಅನಾಚಾರ್ಯ ದುರಾಚಾರಗಳಿಗೆ ಬಲಿಯಾಗದೆ ಸ್ವಚ್ಛವಾದ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕೆ ಅವರು ಆ ರೀತಿ ಹೇಳಿದ್ರು. ಮದುವೆ ಆಗದೆ ಇರೋರು ಆ ರೀತಿಯ ಬ್ರಹ್ಮಚರ್ಯ ಅಂತ ಅಲ್ಲ ಅಂತಲೂ ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವು ಬುದ್ಧರ ಬೋಧಿಸಿದ 4 ಮೂಲ ತತ್ವಗಳು. ಇನ್ನು ಬುದ್ಧರು 4 ಆರ್ಯ ಸತ್ಯಗಳನ್ನು ಹೇಳಿದ್ದಾರೆ. ಆರ್ಯ ಸತ್ಯಗಳು ಅಂದರೆ ಜಗತ್ತು ಹೇಗಿರುತ್ತೆ ಅಂತ. ಒಂದು, ಪ್ರಾಪಂಚಿಕ ಜೀವನ ಅನ್ನೋದು ದುಃಖಮಯ, ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ, ಇವು ಸತ್ಯ ಅಂತ ಬುದ್ಧರು ಹೇಳಿದ್ದಾರೆ. 2ನೇದು, ನೀವು ತುಂಬ ಸಲ ಕೇಳಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಕೂಡ ಹೇಳಿರ್ತಾರೆ, ಅಥವಾ ನೀವೇ ಇನ್ನೊಬ್ಬರಿಗೆ ಹೇಳಿರ್ತೀರ ಈ ಮಾತನ್ನು. ಏನಂದರೆ ಆಸೆಯೇ ದುಃಖಕ್ಕೆ ಮೂಲ ಅಂತ. ಇದು ಬುದ್ಧರು ಹೇಳಿದ ಮಾತು. ಇವತ್ತು ಯಾವುದೇ ವಸ್ತುವಿನ ಮೇಲೆ, ವ್ಯಕ್ತಿ ಮೇಲೆ ಆಸೆ ಇಟ್ಕೊಂಡ್ರೆ, ಅದರಿಂದ ನಿರಾಸೆ ಉಂಟಾದರೆ, ಅದರಿಂದ ಬರುವ ನೋವು ಎಲ್ಲದಕ್ಕೂ ಕೂಡ ಆಸೆನೇ ಕಾರಣ, ಆಸೆನೇ ಮೂಲ. ಆಸೆ ಅನ್ನೋ ಆ ಒಂದು ಭಾವದಿಂದ ಹಲವು ಮಾದರಿಯ ದುಃಖಗಳಿಗೆ ನಾವು ಒಳಗಾಗಬೇಕಾಗುತ್ತೆ. ಹಾಗಾಗಿ ನಾವು ಆಸೆಗಳಿಂದ ದೂರ ಇರಬೇಕು. ಯಾವುದೇ ವಸ್ತುವಿನ ಮೇಲೆ ಮೋಹ ಬೆಳೆಸಿಕೊಳ್ಬಾರ್ದು, ಆಸೆ ಇಟ್ಕೊಳ್ಬಾರ್ದು ಅಂತ ಬುದ್ಧರು ಹೇಳ್ತಾರೆ. ನೆಕ್ಸ್ಟ್, ಆಸೆನ ನಿಗ್ರಹಿಸೋದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು ಅಂತ ಕೂಡ ಬುದ್ಧರು ಹೇಳ್ತಾರೆ. ನೆಕ್ಸ್ಟ್, ಆಸೆಯನ್ನು ಕೊನೆಗಾಣಿಸಬೇಕು ಅಂದರೆ ಅಷ್ಟಾಂಗ ಮಾರ್ಗಗಳನ್ನು ಫಾಲೋ ಮಾಡಿ ಅಂತ ಬುದ್ಧರು ಹೇಳ್ತಾರೆ. ಹಾಗಾಗಿ ಏನದು ಅಷ್ಟಾಂಗ ಮಾರ್ಗಗಳು? ಇವತ್ತು ಬುದ್ಧರು ಬೋಧಿಸಿದ ಬೋಧನೆ ಮತ್ತು ಬುದ್ಧ ಅನ್ನೋ ಆ ಪದ ಯಾಕೆ ಅಷ್ಟೊಂದು ಸ್ನೇಹಪೂರ್ವಕ ಭಾವವಾಗಿ ಹೊಮ್ಮಿಸುತ್ತೆ ಅನ್ನೋದಕ್ಕೆ ಕಾರಣ, ಬುದ್ಧರು ಬೋಧಿಸಿದ ಆ ಸರಳ ಮತ್ತು ಎಲ್ಲವನ್ನು ಸೆಳೆಯೋ ಅಷ್ಟಾಂಗ ಮಾರ್ಗಗಳು. ಅದನ್ನು ರೂಢಿಸಿಕೊಂಡರೆ ಮನುಷ್ಯನ ದುಃಖ ಮತ್ತು ಮನುಷ್ಯನ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಮೊದಲನೆಯದಾಗಿ ಮನುಷ್ಯ ರೂಢಿಸಿಕೊಳ್ಳಬೇಕಾಗಿರುವುದು ಏನು ಏನಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಇವುಗಳನ್ನು ರೂಢಿ ಮಾಡಿಕೊಂಡ್ರೆ ಮನುಷ್ಯನ ಬದುಕಲ್ಲಿ ಯಾವುದೇ ರೀತಿಯ ಕಷ್ಟಗಳು ಹತ್ತಿರಕ್ಕೆ ಬರಲ್ಲ ಅನ್ನೋದು ಬುದ್ಧರ ಮಾತು. ಇಷ್ಟು ಸರಳವಾಗಿ ಸುಂದರವಾಗಿ ಅವರು ಧರ್ಮ ಬೋಧನೆಗಳನ್ನು ಹೇಳಿಕೊಟ್ಟಿದ್ರು. ಬುದ್ಧರು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಕೂಡ ಧರ್ಮದ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ. ಇದನ್ನೇ ಮಾಡಬೇಕು, ಇದನ್ನೇ ತಿನ್ನಬೇಕು, ಇದನ್ನೇ ಉಡಬೇಕು ಅನ್ನೋ ಯಾವ ನಿಬಂಧನೆಗಳನ್ನು ಕೂಡ ಬುದ್ಧರು ಹೇಳಲಿಲ್ಲ. ಬದಲಾಗಿ ಆಚರಣೆಗಳಲ್ಲಿ, ನಡವಳಿಕೆಗಳಲ್ಲಿ ತಮ್ಮ ಒಳ್ಳೆಯತನ ಇರಬೇಕು ಅಂತ ಹೇಳಿದ್ರು. ಎಂಥ ಅದ್ಭುತವಾದ ಮಾತು ಹೇಳಿದ್ರು ನೋಡಿ. ಮನುಷ್ಯನ ನಡತೆಯಲ್ಲಿ ಒಳ್ಳೆಯತನ ಇದ್ದರೆ ಸಾಕು. ಆ ಧರ್ಮದ ಆಚರಣೆಗಳಿಗಿಂತ ಮಾನವೀಯ ಮೌಲ್ಯಕ್ಕೆ ಮಹತ್ವ ಕೊಡಬೇಕು. ಬೌದ್ಧ ಧರ್ಮವನ್ನು ಜಗತ್ತು ಅತ್ಯಂತ ಆದರಣೀಯವಾಗಿ, ಪ್ರೀತಿಪೂರ್ವಕವಾಗಿ ಒಪ್ಪಿಕೊಳ್ತು ಈ ಮಾತುಗಳಿಂದ. ಚೀನಾ, ಟಿಬೆಟ್ಟು, ಮಯನ್ಮಾರು, ಭೂತಾನು, ಶ್ರೀಲಂಕಾ, ಅಫ್ಘಾನಿಸ್ತಾನ, ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡು, ಹೀಗೆ ಎಲ್ಲೆಲ್ಲೂ ತುಂಬ ಪ್ರಬಲವಾಗಿ ಸಂಸ್ಕೃತಿಗಳು ಇರಲ್ವೋ ಅಂತಹ ಒಂದು ತುಂಬ ಪ್ರಬಲವಾದ ಸಾಂಸ್ಕೃತಿಕ ಧರ್ಮಗಳು ಸ್ಥಾಪನೆಯಾಗಿರಲಿಲ್ಲವೋ ಅಲ್ಲಿ ಎಲ್ಲ ಕಡೆ ಬೌದ್ಧ ಧರ್ಮ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರವಾಯಿತು. ಬುದ್ಧರ ಸರಳ ತತ್ವಗಳನ್ನು ತುಂಬು ಹೃದಯದಿಂದ ವೆಲ್ಕಮ್ ಮಾಡಿಕೊಂಡ್ರು. ನೀರು ಹರಿಯೋಕೆ ಶುರುವಾದಾಗ ಖಾಲಿ ಜಾಗಗಳನ್ನೆಲ್ಲ ಆವರಿಸಿಕೊಳ್ತಾ ಹೋಗುತ್ತೆ. ಅದೇ ರೀತಿ ಬುದ್ಧನ ಧರ್ಮ ಎಲ್ಲ ಕಡೆ ಹರಡಿಬಿಡ್ತು. ಭಾರತದಲ್ಲಿ ಆಲ್ರೆಡಿ ಹಿಂದೂ ಸಂಸ್ಕೃತಿ ಇತ್ತು. ಅದರಲ್ಲಿ ಬುದ್ಧರು ಹೊಸ ಧರ್ಮ ಸ್ಥಾಪನೆ ಮಾಡಿದ್ರು ಅಂತಲೂ
ನೋಡಬಹುದು. ಅದೇ ಕಾರಣಕ್ಕೆ ತುಂಬ ದೊಡ್ಡ ಪ್ರಮಾಣದ ಹಿಂದೂಗಳು ಕೂಡ ಬುದ್ಧರನ್ನು ತಮ್ಮವರು ಅಂತಾನೆ ಭಾವಿಸ್ತಾರೆ. ನಾವು ಬೌದ್ಧ ಧರ್ಮ ಅಂತ ಹೇಳ್ಕೊಳ್ಳಿಲ್ಲ ಅಂದರೂ ಕೂಡ ಬುದ್ಧರು ಕೂಡ ಹಿಂದೂ ಧರ್ಮದ ಸುಧಾರಕರು ಅಂತ ತುಂಬ ಜನ ನಂಬ್ತಾರೆ. ಎಷ್ಟು ಒಂದು ವಿಷ್ಣುವಿನ ಅವತಾರ ಅಂತಲೂ ಕೂಡ ನಂಬ್ತಾರೆ. ರಾಮ ಮಂದಿರ ಸ್ಥಾಪನೆ ಮಾಡಿರೋ ಶ್ರೀರಾಮನ ವಿಗ್ರಹದ ಪ್ರಭಾವಳಿಯಲ್ಲಿ ವಿಷ್ಣು ಅವತಾರದ ಅಷ್ಟು ಅವತಾರಗಳನ್ನು ಕೂಡ ಕೆತ್ತಲಾಗಿದೆ. ಬುದ್ಧನ ಅವತಾರನೂ ಕೂಡ ಕೆತ್ತಲಾಗಿದೆ. ಹಾಗಾಗಿ ಭಾರತದಲ್ಲಿ ಬುದ್ಧರನ್ನು ಪ್ರತ್ಯೇಕವಾಗಿ ನೋಡಲಿಲ್ಲ, ಅವರನ್ನು ಹಿಂದೂ ಸಂಸ್ಕೃತಿಯ ಭಾಗವಾಗಿಯೇ ನೋಡಿದ್ರು. ಇದು ಬುದ್ಧರು ಹುಟ್ಟಿದ ಜಾಗವಾದ ಲುಂಬಿನಿ ವನ. ಬುದ್ಧರಿಗೆ ಜ್ಞಾನೋದಯವಾದ ಬುದ್ಧ ಗಯಾಲ್, ಬುದ್ಧರು ಮೊದಲು ಪ್ರವಚನ ಕೊಟ್ಟ ಸಾರನಾಥ ಮತ್ತು ಬುದ್ಧರು ನಿಧನ ಹೊಂದಿದ ಕುಶಿ ನಗರಗಳನ್ನು ಬೌದ್ಧರು ತಮ್ಮ ಪವಿತ್ರ ಕ್ಷೇತ್ರ ಅಂತ ಬಯಸ್ತಾರೆ. ಬುದ್ಧರ ಬೋಧನೆಗಳನ್ನು 3 ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ವಿನಯ ಪಿಟಕ, ಬುದ್ಧ ಪಿಟಕ, ಅಭಿಧಮ್ಮ ಪಿಟಕ ಅಂತ. ಇವುಗಳನ್ನು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತ ಕೂಡ ಪರಿಗಣಿಸಲಾಗುತ್ತೆ. ಹೀಗೆ ಬುದ್ಧರು ಹೇಳಿದ ಮಾತುಗಳು ದೇಶ ವಿದೇಶಗಳಲ್ಲಿ ಜಗತ್ತಿನಾದ್ಯಂತ ಎಲ್ಲರ ಮನಸ್ಸನ್ನು ಗೆದ್ದಿದೆ ಬುದ್ಧರ ಈ ಮಾತುಗಳು. ಇದಕ್ಕೋಸ್ಕರನೇ ಸುಮಾರು 2000 ವರ್ಷಗಳ ಹಿಂದೆ ಆಡಿರುವ ಅವರ ಮಾತುಗಳು ಇನ್ನೂ ಕೂಡ ಜೀವಂತವಾಗಿವೆ ಎಲ್ಲರ ಮನದಲ್ಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.